ಇನ್ನು ಚಿಕ್ಕಮಗಳೂರು ಅಷ್ಟೇ ಅಲ್ಲ, ಕರಾವಳಿ ಭಾಗದಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಭಾಗಗಳಲ್ಲಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಒಂದ್ ಕಡೆನಲ್ಲಿ ರೈತರಿಗೆ ಖುಷಿಯ ವಾತಾವರಣ ಸೃಷ್ಟಿಯಾಗಿದ್ರೆ, ಮತ್ತೊಂದು ಕಡೆನಲ್ಲಿ ಎಲ್ಲಿ ಯಾವಾಗ ಏನಾಗುತ್ತೋ ಅನ್ನುವಂಥ ಭಯ ಕೂಡ ಆವರಿಸಿಕೊಂಡಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಭಾಗಗಳಲ್ಲಿ ಮಳೆಯಾಗ್ತಾ ಇದೆ. ಬೆಳ್ತಂಗಡಿ, ಧರ್ಮಸ್ಥಳ, ಉಜಿರೆ, ಸುಬ್ರಹ್ಮಣ್ಯ, ಸುಳ್ಯ, ನೇತ್ರಾವತಿ, ಮೃತ್ಯುಂಜಯ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳ ಆಗ್ತಾ ಇದೆ. ಮುಂಡಾಜೆ ಧರ್ಮಸ್ಥಳ ರಸ್ತೆಯಲ್ಲಿ ಗುಡ್ಡ ಕುಸಿತ ಕೂಡ ಆಗಿದೆ. ಹಾಗಾಗಿ ಅಲ್ಲಿರುವಂತಹ ರಸ್ತೆಯನ್ನ ಬಂದ್ ಕೂಡ ಮಾಡಲಾಗಿದೆ. ಮುಂಡಾಜೆಯಲ್ಲಿ ಮನೆಗಳಿಗೆ, ತೋಟಗಳಿಗೆ ನೀರು ಕೂಡ ನುಗ್ಗಿದೆ. ಧರ್ಮಸ್ಥಳ, ನೇತ್ರಾವತಿ ಸ್ನಾನಘಟ್ಟದಲ್ಲೂ ಕೂಡ ಒಳಹರಿವು ಹೆಚ್ಚಾಗಿರುವಂಥದ್ದು. ಬೆಳ್ತಂಗಡಿ ತಾಲೂಕಿನ ಹಲವೆಡೆ ಮಳೆಯಿಂದ ಅನಾಹುತವೇ ಸೃಷ್ಟಿಯಾಗೋಗ್ಬಿಟ್ಟಿದೆ. ಭಾರಿ ಮಳೆಗೆ ಕುಕ್ಕೆ ಕುಮಾರಧಾರ ಸ್ನಾನಘಟ್ಟ ಕೂಡ ಮುಳುಗಡೆಯನ್ನ ಕಂಡಿರುವಂಥದ್ದು. ಎಷ್ಟರ ಮಟ್ಟಿಗೆ ಮಳೆ ಆಗೋಗಿದೆ ನೋಡಿ ಅಲ್ಲಿ. ಇವಾಗ ಸಂಪೂರ್ಣವಾಗಿ ಅಲ್ಲಿದ್ದಂಥ ಅಂಗಡಿ ಮುಂಗಟ್ಟುಗಳು ಒಳಗಡೆನೂ ಕೂಡ ನೀರು ಹೋಗ್ಬಿಟ್ಟಿದೆ. ಹೋಟೆಲ್ ಒಳಗಡೆ ನೀರು ಹೋಗಿದೆ. ಅಷ್ಟರ ಮಟ್ಟಿಗೆ ಅಲ್ಲಿ ನೀರು ಆವರಿಸ್ಕೊಂಡು ಬಿಟ್ಟಿರುವಂಥದ್ದು. ಒಂದು ರೀತಿಯಲ್ಲಿ ರಸ್ತೆನೂ ಕಾಣಿಸೋದಿಲ್ಲ, ನದಿಯಂತ ಆಗೋಗ್ಬಿಟ್ಟಿದೆ ಅಲ್ಲಿನ ಪರಿಸ್ಥಿತಿ ಇದೀಗ. ಹಾಗಾಗಿ ಎಲ್ಲೋ ಒಂದ್ ಕಡೆನಲ್ಲಿ ಜಿಲ್ಲಾಡಳಿತ ಕೂಡ ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂಥದ್ದು. ಅಲ್ಲಿ ಯಾವ ರೀತಿಯಾಗಿ ಮನೆ ಒಳಗಡೆ, ಅಂಗಡಿಗಳ ಒಳಗಡೆ ನೀರು ಹೋಗಿರೋದನ್ನ ನೀವು ಕೂಡ ಗಮನಿಸ್ತಾ ಇರ್ಬೋದು, ಎಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ ಅಲ್ಲಿ ಅಂತ ಹೇಳಿ. ಸ್ನಾನಘಟ್ಟಗಳಲ್ಲೂ ಕೂಡ ಒಳಹರಿವು ಹೆಚ್ಚಳ ಆಗಿದೆ. ಹಾಗಾಗಿ ಅಲ್ಲಿರುವಂತಹ ಪ್ರಯಾಣಿಕರು ಅಥವಾ ಪ್ರವಾಸೋದ್ಯಮ ಅನ್ನುವ ನಿಟ್ಟಿನಲ್ಲಿ ಅತಿ ಹೆಚ್ಚಿನದಾಗಿ ಹೋಗೋದ್ರಿಂದ ಪ್ರವಾಸಿಗರು ಕೂಡ ಅವ್ರಿಗೂ ಕೂಡ ಎಚ್ಚರಿಕೆಯನ್ನ ಕೊಡ್ಲಾಗ್ತಾ ಇದೆ. ಈಗ ಆಲ್ರೆಡಿ ಯಾರು ಕೂಡ ನದಿಗೆ ಇಳಿಬಾರ್ದು. ಒಂದ್ ಕಡೆನಲ್ಲಿ ಮಳೆಯಿಂದಾಗಿ ಒಳಹರಿವು ಹೆಚ್ಚಳ ಆಗಿರೋದ್ರಿಂದ ಸ್ನಾನಘಟ್ಟಗಳಿಗೆ ಯಾರು ಕೂಡ ಇಳಿಬಾರ್ದು ಅನ್ನುವ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸೂಚನೆಗಳನ್ನ ಕೂಡ ಕೊಡ್ತಾ ಇರುವಂತದ್ದು ಗಮನಿಸ್ತಾ ಇರ್ಬೋದು ದೃಶ್ಯಗಳಲ್ಲಿ. ವಾಹನ ಸಂಚಾರಕ್ಕೂ ಕೂಡ ಕಷ್ಟ ಆಗಿರುವಂತದ್ದು. ಟೂ ವೀಲರ್ ಅಲ್ಲಂತೂ ಓಡಾಡೋದಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡ್ಬಿಟ್ಟಿದೆ. ಅಲ್ಲಿ ರಸ್ತೆ ಕಾಣಿಸೋದಿಲ್ಲ, ಅಷ್ಟು ಮಳೆ ಆಗಿದೆ. ಸಂಪೂರ್ಣವಾಗಿ ನದಿಯ ರೀತಿನಲ್ಲಿ ಅಲ್ಲಿ ಮಳೆ ನೀರು ಹರಿತಾ ಇರುವಂತದ್ದು. ಭಕ್ತಾದಿಗಳು ಅದರಲ್ಲೂ ಕೂಡ ಅತಿ ಹೆಚ್ಚಿನದಾಗಿ ಅಲ್ಲಿ ಹೋಗ್ತಾ ಇರ್ತಾರೆ. ಸ್ನಾನಘಟ್ಟಗಳ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಯಾರು ಕೂಡ ನದಿಗೆ ಇಳಿಬಾರ್ದು ಅನ್ನುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ನಿಗಾವನ್ನ ಕೂಡ ವಹಿಸಲಾಗಿದೆ. ಈಗ ಆಲ್ರೆಡಿ ಅಲ್ಲಿಗೆ ಪೊಲೀಸರ ನಿಯೋಜನೆಯನ್ನ ಮಾಡಲಾಗ್ತಾ ಇದೆ, ಸಿಬ್ಬಂದಿಗಳ ನಿಯೋಜನೆಯನ್ನ ಮಾಡಲಾಗ್ತಾ ಇದೆ. ನದಿ ನೀರಿನ ಒಳಹರಿವು ಹೆಚ್ಚಳ ಆಗಿರೋದ್ರಿಂದ ಅಲ್ಲಿ ಭಕ್ತಾದಿಗಳು, ಪ್ರವಾಸಿಗರು ಅತಿ ಹೆಚ್ಚಿನದಾಗಿ ಹೋಗೋದ್ರಿಂದ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ.